ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಪುರಂದರದಾಸರ ಕಥೆಯ ಬಗ್ಗೆ ಮುಂದುವರಿಸೋಣ. ಅದನ್ನು ಕೇಳುವ ಕುತೂಹಲ ನಿಮಗೂ ಇದೆನಾ? ಬನ್ನಿ, ಮುಂದೆ ಏನಾಯಿತು? ಆ ಸರಸ್ವತಿ ದೇವಿ ಆ ಒಂದು ವಜ್ರದ ಮುತ್ತನ್ನು ಆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಲ ಅಥವಾ ಇಲ್ಲ ಅನ್ನುವಂಥ ಕಥೆಯನ್ನು ಕೊನೆಗಾಣಿಸಿದ್ದೆ. ಮುಂದೆ ಆ ಒಬ್ಬ ಸರಸ್ವತಿ ದೇವಿಯು ಯಾರು ಬ್ರಾಹ್ಮಣನಿಗೆ ಏನು ಮಾಡ್ತಾಳೆ ಅಂತಂದರೆ ಆ ಒಂದು ವಜ್ರದ ಒಂದು ಮುತ್ತನ್ನು ಕೊಡ್ತಾಳೆ. ಆ ವಜ್ರದ ಮುತ್ತನ್ನು ತೆಗೆದುಕೊಂಡು ಶ್ರೀನಿವಾಸ ಶೆಟ್ಟರ ಅಂಗಡಿಗೆ ಹೋಗ್ತಾನೆ ಬ್ರಾಹ್ಮಣ. ಸೊ ಅಲ್ಲಿ ಆ ವಜ್ರದ ಮುತ್ತನ್ನು ನೋಡಿ ಆ ಶ್ರೀನಿವಾಸ ಶೆಟ್ಟರು ಗಾಬರಿ ಆಗ್ತಾರೆ. ಇದು ನನ್ನ ಪತ್ನಿಯ ಒಂದು ಮೂಗುತಿಯಲ್ಲವೇ ಎಂದು ತಿಳಿದು ಮನದಲ್ಲಿ ಅಂದುಕೊಂಡು ಆ ಒಂದು ವಜ್ರದ ಮುತ್ತನ್ನು ಏನು ಮಾಡ್ತಾನೆ ಅಂತಂದರೆ ಅಲ್ಲೇ ತನ್ನ ಕಬಾಡಿನಲ್ಲಿ ಬೀಗವನ್ನು ಹಾಕಿಕೊಂಡು ಅವರಿಗೆ ಕೂರಲೇಡಿ ತನ್ನ ಒಂದು ಪತ್ನಿಯ ಹತ್ರ ಹೋಗ್ತಾನೆ. ಮನೆಗೆ ಹೋಗಿ ಆ ಪತ್ನಿಯು ಆ ಪಾಂಡುರಂಗನ ಒಂದು ಪೂಜೆಯಲ್ಲಿ ತೊಡಗಿರ್ತಾಳೆ. ಪತ್ನಿಗೆ ಕೇಳ್ತಾನೆ, ನಿನ್ನ ಮೂಗಿನಲ್ಲಿರ್ತಕ್ಕಂಥ ವಜ್ರದ ಮುತ್ತೆಲ್ಲಿದೆ ಅಂತಂದು ಅವಳು ಹೇಳ್ತಾಳೆ, ಒಳಗಡೆ ತೆಗೆದಿಟ್ಟಿದ್ದೇನೆ ಅಂತಂದು. ಆಗ ಎಲ್ಲಿದೆ ಹೇಳಿ, ನಾನೇ ತೆಗೆದುಕೊಂಡು ಬರುವೆ ಅಂತಂದಾಗ, ಇಲ್ಲ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಸರಸ್ವತಿ ದೇವಿ. ಇನ್ನೇನು ಪತಿಗೆ ಹೇಳಬೇಕು ಅನ್ನುವಂತಹ ಒಂದು ಭಯದಲ್ಲಿರ್ತಾಳೆ. ಅದಕ್ಕೋಸ್ಕರ ಒಂದು ಬಟ್ಟಲಿನಲ್ಲಿ ವಿಷವನ್ನು ಕಲಿಸ್ಕೊಂಡು ಇನ್ನೇನು ಕುಡಿಬೇಕು ಅನ್ನುವಷ್ಟರಲ್ಲಿ ಮೇಲಿಂದ ಆ ಒಂದು ಸೌಂಡ್ ಆಗುವ ರೀತಿಯಲ್ಲಿ ಒಂದು ಟಳ್ಳನೆ ಅಂತ ಒಂದು ವಸ್ತು ಬೀಳುತ್ತೆ. ಅದೇನೆಂದು ತೆಗೆದು ನೋಡ್ತಾಳೆ ಸರಸ್ವತಿ ದೇವಿ. ಅದು ವಜ್ರದ ಮುತ್ತಾಗಿರುತ್ತೆ. ಅದನ್ನು ಖುಷಿಯಿಂದ ತನ್ನ ಪತಿಗೆ ತೋರಿಸಲು ಹೋಗ್ತಾಳೆ. ಅವನು ಪುನಃ ಗಾಬರಿಗೊಂಡು ಸೀದಾ ಆ ಒಂದು ವಜ್ರದ ಮುತ್ತನ್ನು ತೆಗೆದುಕೊಂಡು ಅಂಗಡಿಗೆ ಹೋಗ್ತಾನೆ. ಆ ಒಂದು ಕಬಾಡಿನಲ್ಲಿ ಕೀಯನ್ನು ತೆಗೆದು ನೋಡ್ತಾನೆ. ಅಲ್ಲಿ ವಜ್ರದ ಒಂದು ಮೂಗುತಿ ಇರೋದಿಲ್ಲ. ಗಾಬರಿ ಆಗ್ತಾನೆ. ನನ್ನ ಹತ್ರ ಭಿಕ್ಷೆಯನ್ನು ಬೇಡೋದಕ್ಕೆ ಬಂದಿರುವವನು ಆ ಒಬ್ಬ ಸಾಕ್ಷಾತ್ ಪಾಂಡುರಂಗನೇ ಎಂದು ಆವಾಗ ಮನ ಪರಿವರ್ತನೆಗೊಂಡು ಏನು ಮಾಡ್ತಾನೆ, ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ಈ ಎಲ್ಲ ಐಶ್ವರ್ಯ ಇದ್ದರೂ ಈ ಒಂದು ಬಂಗಾರದ ಒಂದು ದೊಡ್ಡ ಅಂಗಡಿಯನ್ನು ಹೊಂದಿದ್ರು ನಾವು ಒಬ್ಬ ವ್ಯಕ್ತಿಗೆ ದಾನವನ್ನು ಮಾಡದೆ ಹೋದೆ, ಎಂಥ ಸ್ವಾರ್ಥಿ ಎಂದು ಮನ ಪರಿವರ್ತನೆಗೊಂಡು ಅಂದಿನಿಂದ ಆತ ಏನು ಮಾಡ್ತಾನೆ, ತನ್ನ ಪತ್ನಿ ಮತ್ತು ತನ್ನ ಮಕ್ಕಳೊಂದಿಗೆ ಪುರಂದರದಾಸರು ಒಂದು ಕೃತಿಗಳನ್ನು ರಚಿಸುತ್ತಾ ಮುಂದೆ ಸಾಗ್ತಾರೆ. ಇದೇ ಒಂದು ಪುಟ್ಟ ಕತೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು.